ಅಧ್ಯಕ್ಷರು ಈಗ ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ದವ್ರಿದ್ರೆ ಸರಿ. ನಿನ್ನೆ ಪೂರಕ ಬಜೆಟ್ ನಮ್ಮ ವಿರೋಧ ಪಕ್ಷ ನಾಯಕ ಹೇಳ್ದಂಗೆ ನಿಮ್ಮ ಮೆಜಾರಿಟಿ ಇದೆ ಮಾಡ್ಕೊರಿ, ನಾವೇನು ತಕರಾರು ಮಾಡಿಲ್ಲ, ಅಬ್ಜೆಕ್ಷನ್ ಮಾಡಿ. ಆದ್ರೆ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ? ಉದ್ದೇಶಪೂರ್ವಕವಾಗಿ ಮೋದಿಯವ್ರನ್ನ ಮೇಲೆ ಇಲ್ಲಿ ಸದನದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮ್ಗೆ ಇದು ಕೊಟ್ಟಿಲ್ಲ, ಪ್ರಧಾನಮಂತ್ರಿಗಳು ಹಂಗೆ ಮಾಡಿದ್ದಾರೆ, ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ. ನಾವು ಕರ್ನಾಟಕ ವಿಧಾನ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ, ನಮ್ಮ ಜೋಡೆತ್ತುಗಳ ಬಗ್ಗೆ ಒಬ್ರು ಮಾತಾಡೋದಿಲ್ಲ. ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ, ಪ್ರಧಾನಮಂತ್ರಿಗಳ ಮೇಲೆ ಹೋಗ್ತಾರೆ, ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ. ನೀವು ಅವರು ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ, ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವಾ? ಇಲ್ಲ ನಿಮ್ಗೆ ಇಲ್ಲ, ಒಳ್ಳೆ ಕೆಲಸ ಮಾತ್ರ ನೀವು ಹೇಳ್ಬೇಕು. ಕರ್ನಾಟಕ ಮಾಡಿದ್ ಹೇಳ್ಬಾರ್ದು ಅಂತ ನೋಡ್ಕೊಂಡು ಮಾತಾಡ್ರಿ. ಪ್ರಧಾನಮಂತ್ರಿ ಅವರು ಕೊಡೋದು. ಪ್ರಿಯಾಂಕ್ ಮಿನಿಸ್ಟರ್ ಕೂತ್ಕೊಳ್ಳಿ, ಸಚಿವರೇ ಕೂತ್ಕೊಳ್ಳಿ. ಪ್ರಿಯಾಂಕ್ ಅವರೇ ಇಲ್ಲ ಸರ್, ನಾನು ಬಂದು ಆಯ್ತು ಮಾತಾಡಿದ್ರೆ ಈ ರೀತಿ ಮುಂದುವರಿಸಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರು ಕೂಡ ನಾವು ನೋಡ್ಕೊಂತೀವಿ, ನೋಡಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅರ್ಥ ಇಲ್ಲ. ರಕ್ಷಣೆಗೆ ಬರಬೇಕು, ವಿರೋಧ ಪಕ್ಷದ ಸ್ಥಾನಮಾನಗಳನ್ನ ಅದರ ಮಾನ್ಯತೆಯನ್ನು ತಾವು ಕಾಪಾಡಬೇಕು. 5 ಗಂಟೆ 6 ಗಂಟೆ ಆದ್ರೂ ನಾವು ನಡೆಸ್ತೇವೆ, ನೀವು ಹೋದ್ರೆ ಹೋಗಿ ಅಂತ ಹೇಳುವಂತ ರಾಷ್ಟ್ರೀಯದ ಭಾವನೆ ಇದೆಯಲ್ಲ, ಇದು ಖಂಡಿತ ಸರಿಯಲ್ಲ. ಮಾತಾಡಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ, ಸಾಕಾರ ಮಾಡ್ಬೇಕಾಗುತ್ತೆ. ನಾನು ಮಾತಾಡ್ತೇನೆ, ಅವರು ಪೊಲಿಟಿಕಲಿ ಮಾಡ್ಲಿ, ಆದ್ರೆ ತಮ್ಮ ಸ್ಥಾನದಿಂದ ಆಯ್ತು. ಹೇಳಿದ್ರಲ್ಲ, ಈಗ ಒಂದು ರಾಜೇಗೌಡರು ಕೂತ್ಕೊಳ್ಳಿ, ರಾಜೇಗೌಡ ಚರ್ಚೆ ಬೇಡ ಕೂತ್ಕೊಳ್ಳಿ. ನಿನ್ನೆಲ್ಲಿದ್ರಿ ಚರ್ಚೆ ಮಾಡುವಾಗ? ಬಿಲ್ಲಲ್ಲಿ ಒಬ್ರು ಇಲ್ಲ, ಯಾಕೆ ನಿನ್ನೆ ಪೂರಕ ಮಾತಾಡ್ಲಿಲ್ಲ? ನೀವು ಯಾರು ಇಲ್ಲ, ತಮ್ಮ ಕೂತ್ಕೊಳ್ಳಿ. ಭೀಮಣ್ಣನವ್ರದ್ದು ಹುಟ್ಟಿದಬ್ಬ ಇರೋದ್ರಿಂದ ಅವರ ಹುಟ್ಟಿದಬ್ಬದ ಶುಭಾಶಯಗಳನ್ನ ಎಲ್ಲರೂ ಹೇಳಿ, ಅಧ್ಯಕ್ಷರು ಓಕೆ, ಧನ್ಯವಾದಗಳು ನೆನಪು ಮಾಡಿದ್ದಕ್ಕೆ. ಬಹುಶಃ ಜನವರಿಯಿಂದ ನಾವು ಎಲ್ಲರದನ್ನು ನೋಟ್ ಮಾಡಿಕೊಂಡು, ಯಾಕೆ ನಾವು ಸಡನ್ ಆಗಿ ಜೂನ್ ಅಲ್ಲಿ ಬಂತು ಮಧ್ಯದಲ್ಲಿ, ಅದ ಕಾರಣದ ಮಾಡಿಸೋ ನೆಕ್ಸ್ಟ್ ಜನವರಿಯಿಂದ ನಾವು ಪ್ರತಿದಿನ ಕೂಡ ಯಾರ್ಯಾರ ಸನ್ಸೆಟ್ ಟೈಮ್ನಲ್ಲಿದ್ದೆ ಅದನ್ನು ನಾವು ಇವತ್ತು ಒಂದು ಶುಭಾಶಯ ಸಂದೇಶ ಕೊಡ್ತೇವೆ. ಅದು ಇವತ್ತು ತಾವು ನೆನಪು ಮಾಡಿದಿರಿ. ಭೀಮಣ್ಣ ನಾಯ್ಕರವರಿಗೆ ಇಡೀ ಸದನದ ಪರವಾಗಿ, ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ದೇವರೆಲ್ಲ ನಿಮ್ಮ ಆಶೆ ಈಡೇರಿಸಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ತೇವೆ. ಈಗ ನಮ್ಮ ಪ್ರತಿಪಕ್ಷ ನಾಯಕರು ಅಶೋಕ್ ಅವರು, ಸುನಿಲ್ ಅವರು, ಅರ್ಗಜಾನಂದ್ ಅವರು, ಯತ್ನಾಳ್ ಅವರು ತಾವೆಲ್ಲ ಹೇಳಿದ್ದೀರಿ. ನಿನ್ನೆ ನಾವೆಲ್ಲ ಒಪ್ಪಿದಾಗೆ ಬಿಲ್ ಪಾಸ್ ಮಾಡಿಕೊಂಡು ಕಾರ್ಯಕ್ರಮ ನಾನು ಕೂಡ ಆಯ್ತು ಅಂತ ಹೇಳಿದ್ದೆ. ಸುನಿಲ್ ಬಂದು ಕೇಳಿದಾಗ ನಾನು ಕೂಡ ಹೇಳಿದೆ, ಕಾಲಿಂಗ್ ಅಟೆನ್ಷನ್ ಬೇಕಾದರೆ ನಾಳೆ ತಗೊಳ್ಬೋದು ಅಂತ ಹೇಳಿ. ಬಿಲ್ ಪಾಸ್ ಆಗೋಲ್ಲೇ 7 ಗಂಟೆ ಆಯಿತು. ನಿಮ್ಮೆಲ್ಲ ಕೆಲವು ಸದಸ್ಯರು ಇದ್ದರು. ಅದು ಒಂದು ಬಿಲ್ ಬಂದಾಗ, ನಮ್ಮ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಬಿಲ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಪ್ರತಿಪಕ್ಷದ ಯಾರು ಕೂಡ ಇಲ್ಲ, ಇದು ಚರ್ಚೆ ಮಾಡಬೇಕಾಗ್ತದೆ. ಪ್ರಥಮವಾಗಿ ಬರುವಾಗ ಆ ಬಿಲ್ಲನ್ನು ಅವತ್ತು ನಾವು ಚರ್ಚೆ ಮಾಡದೆ ನೇರವಾಗಿ ಅದನ್ನು ಇವತ್ತಿಗೆ ನಾವು ಅದನ್ನು ತೆಗೆದಿಟ್ಟಿದ್ದೆವು, ನೀವು ಇಲ್ಲದಂಥ ಕಾರಣ. ಬೇರೆ ಕೆಲವೊಂದು ತಿದ್ದುಪಡಿ ಮತ್ತಿನ್ನು ಮತ್ತೊಂದು ಮಹತ್ವವಾದಂಥ ಬಿಲ್ಗಳು ಯಾವುದಿದೆಯಾ ಅದೆಲ್ಲವೂ ಕೂಡ ಅಲ್ಲಿ ಕೆಲವು ಚರ್ಚೆ ಮಾಡಿದ್ದನ್ನು ನಿಮ್ಮ ಕೆಲವು ಸದಸ್ಯರಿದ್ದು ಅದು ಬಹುಶಃ ನಾವೆಲ್ಲ ಪಾಸ್ ಮಾಡಿದ್ದೇವೆ. ಪೂರಕ ಬಜೆಟ್ ಕೂಡ ಇವತ್ತೇ ಅದು ನಿನ್ನೆ ವಿಧಾನ ಪರಿಷತ್ಗೆ ಹೋಗಿ ಇಲ್ಲಿ ಅದು ಇವತ್ತು ಚರ್ಚೆ ಆಗಿ ನಾಳೆ ಬರಬೇಕಾದ ಕಾರಣ
ಅದನ್ನು ನಿನ್ನೆ ಚರ್ಚೆ ಮಾಡಿಕೊಂಡು ಅದನ್ನು ಕಳಿಸಲಾಯಿತು. ಈಗ ವಿಚಾರಂತೆ ನಾನು ಕೊನೆಯದಾಗ 6:45 ಗಂಟೆ ಆಗುವಾಗ ಸಾಧಾರಣ ನಾವು ನಮ್ಮ ಬಿಲ್ ಎಲ್ಲ ಮುಗಿಸಿ ಮತ್ತೆ ಇರೋದು ಕಾಲಿಂಗ್ ಅಟೆನ್ಷನ್. ನಾನು ಕೂಡ ಹೇಳಿದ್ದೆ, ಬೇಕಾದ್ರೆ ನನಗೆ ಲೇ ಮಾಡ್ಬೋದಿತ್ತು, ನಾಳೆ ತೆಕ್ಕೊಳ್ತೇವೆ ಅಥವಾ ಉತ್ತರ ಕೊಡ್ತೇವೆ ಅಂತೇಳಿ. ಆದರೆ ನಾನು ನೋಡುವಾಗ ಬಹಳಷ್ಟು ಶಾಸಕರು ನಿಮ್ಮ ಪಕ್ಷದಲ್ಲಿ ಕೂಡ ನಾನು ನೋಡಿದ್ದೇನೆ. ವಿಶ್ವನಾಥ್ ಅವರು ಇದ್ದರು, ಸುರೇಶ್ ಗೌಡ ಇದ್ದರು, ಮತ್ತು ನಮ್ಮ ಶಿವಸಾರ್ ಇದ್ದರು, ತುಂಬ ಜನ ಶಾಸಕರು, ನಮ್ಮ ಎಸ್ ಟಿ ಸೋಮಶೇಖರ್ ಇದ್ದರು, ತುಂಬ ಜನ ಶಾಸಕರಿದ್ದರು ನಿಮ್ಮಲ್ಲಿ ಕೂಡ, ನಮ್ಮಲ್ಲಿ ಕೂಡ ಇದ್ದರು, ಜನತಾದಳದ ಶಾಸಕರು ಕೂಡ ಇದ್ದರು. ಆ ಒಂದು 7:30 ಗಂಟೆಗೆ ಇವರೆಲ್ಲರೂ ಕೂಡ ಪಾಪ ಆ ಕಾಲಿಂಗ್ ಅಟೆನ್ಷನ್ನಲ್ಲಿ ಅವರವರ ಕ್ಷೇತ್ರದ ಪರವಾಗಿ, ಜನರ ಪರವಾಗಿ ಏನಾದರೂ ಒಂದು ಪ್ರಶ್ನೆ ನನಗೆ ಸಿಕ್ಕಲಿ ಅಂತ ಕೇಳಿ ಚರ್ಚೆ ಮಾಡಲಿಕ್ಕೆ ಬೆಳಿಗ್ಗೆಯಿಂದ ಬಂದು ಕಾದು ಕೂತ್ಕೊಂಡವರು. ಕೆಲವರು ಏನಾಗಿದೆ, ನಿಮಗೆಲ್ಲ ಮೀಟಿಂಗ್ ಇತ್ತು ಸಹ ತಾವು ಹೇಳಿ ಹೋಗಿದ್ದು, ಕೆಲವರು ನಮ್ಮ ಆಡಳಿತ ಪಕ್ಷದಲ್ಲಿ ಇರಲಿ, ಇನ್ನೊಂದು ಪಕ್ಷ ಇರಲಿ, ಇದು ಇವತ್ತು ತಗೊಳ್ಳೋದಿಲ್ಲ ಅಥವಾ ನಾವಿಲ್ಲದ ಚಿಂತೆ ಇಲ್ಲ ಎಂದು ಇದ್ದವರು ಕೂಡ ಎದ್ದು ಹೋಗಿದ್ದಾರೆ. ಸೊ ಎದ್ದು ಹೋದ ಮಧ್ಯದಲ್ಲಿ ಎದ್ದು ಹೋದವರಿಗೆ ಕೂಡ ನಾವು ಇರಬೇಕಿತ್ತು, ನಮ್ಗೆ ಕೂಡ ಚಾನ್ಸ್ ಸಿಕ್ತಿತ್ತು ಎಂಬ ಆ ಒಂದು ಭಾವನೆ ಬರಬೇಕು. ಮತ್ತೆ ಯಾರು ಇವತ್ತು ಬೆಳಿಗ್ಗೆ ಬಂದು ಆ ಒಂದು ಕ್ವಶನ್ಗಾಗಿ 8 ಗಂಟೆ ತನಕ ಆ ಕಾದು ಕೂತ್ಕೊಂಡಿದ್ದು 6:15 7 ಗಂಟೆ ತನಕ, ಅವರಿಗೊಂದು ಅವಕಾಶ ಕೊಡ್ಬೇಕಂತೇಳಿ ನಾನೊಂದು ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ ನನಗೇನು ಭಾವನೆ ಬರ್ತಿತ್ತು, ಸ್ಪೀಕರ್ ತಗೊಳ್ಬೇಕಿತ್ತಂತ ಭಾವನೆ ಬರ್ತಿತ್ತ. ಅವರ ಜಾಗದಲ್ಲಿ ನನ್ನನ್ನು ಕಂಡು ನಾನು ಅದನ್ನು ಮುಂದುವರಿಸಿದೆ. ಆದರೆ ನಿಮ್ಮಲ್ಲಿ ಇದ್ದಂಥ ಕೆಲವರು ಏನು ಯಾವತ್ತು ನಮ್ಮ ಕಾಲಿಂಗ್ ಸುನಿಲ್ ಇರಲಿ, ಬೇರೆಯವರು ಏನು ನಮ್ಗೆ ಹೇಳಿ ಹೋಗಿದ್ದಾರೆ, ಅವರ ಕಾಲಿಂಗ್ ಅಟೆನ್ಷನ್ ನಾವು ತಗೊಂಡಿದ್ದೇವೆ ಇದರಲ್ಲಿ. ಅದಕ್ಕಾಗಿ ಆ ಒಂದು ಯಾರಲ್ಲಿ ಕಡೆ ತನಕ ಕೂತ್ಕೊಂಡಿದ್ದಾರೆ ಅವರಿಗೆ ಒಂದು ಮಟ್ಟಿನ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಆ ಶಾಸಕರಿಗೆ ಬೇಕಾಗಿ ಬಹುಶಃ ನಾವು ಅದನ್ನು ಆ ಕಾಲಿಂಗ್ ಅಟೆನ್ಷನ್ ಮುಂತೆಕೊಂಡು ಹೋದಲ್ಲದೆ ನಿಮಗೆ ಅಗೌರವ ಕೊಡಬೇಕು, ನೀವು ಇಲ್ಲದಾಗ ಮಾಡಬೇಕಂತ ವಿಚಾರ ಅಲ್ಲ. ನಿಮ್ಮ ಭಾವನೆ ನನಗೆ ಅರ್ಥ ಆಗ್ತದೆ, ಯಾಕಂತೇಳಿ ನೀವು ನನ್ನ ಹತ್ರ ಹೇಳಿ ಹೋಗಿದ್ದೀರಿ, ಯಾಕೆ ಹೀಗಾಯ್ತು ನಿಮಗೆ ಆ ಒಂದು ಅಪಾರ್ಥ ಆಗೋದು ಸ್ವಾಭಾವಿಕ ಇದರಲ್ಲಿ. ಆದ ಕಾರಣ ಬಹುಶಃ ನಮಗೆ ಎಲ್ಲ ವಿಚಾರ ಅರ್ಥ, ಇದೆಲ್ಲ ನಮಗೆ ಅನುಭವದ ಒಂದೊಂದು ಹೆಜ್ಜೆ. ಖಂಡಿತ ಮುಂದೆ ಅದು ಒತ್ತು ನಮ್ಮ ಸಹಕರಿಸಿಕೊಂಡು ಮುಂದೆ ಹೋಗುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವೆಲ್ಲರೂ ಕೂಡ ಸಹಕರಿತು ಕೊಟ್ಟಿದ್ದೀರಿ, ನಾವು ಕೂಡ ನಾವೆಲ್ಲ ಜೊತೆಯಾಗಿ ಬಹುಶಃ ಇದನ್ನೆಲ್ಲ ಮುಂದೆ ತಗೊಂಡು ಹೋಗುವ ಅಂತ ಹೇಳಿಕೊಂಡು ಇವತ್ತು ಬಹುಶಃ ನಿನ್ನೆ ಬಹಳ ಬೇಗ ಬಂದು ಮಾಡ್ತೀನಿ ಅಂತ ಹೇಳಿದ್ರಿ ತಾವು. ಅರ್ಜೆಂಟ್ ಮಾಡ್ತೀನಿ ಹೇಳಿದೆ ಅಲ್ಲ, ಒಬ್ಬೊಬ್ಬರು ನಿಮ್ಗೆ ಪರ್ಮಿಷನ್ ಮಾಡಿದ್ದೇವೆ. ನಂತರ ಇಡೀ ಸದನದ ನಾವು ಯಾರು ವಿರೋಧ ಪಕ್ಷದವರು 3-4 ಜನ ಇದ್ರು, ಅದನ್ನು ಹೇಳಿದ್ದೀರಲ್ಲ. ಈಗ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ತಾವು ಇಂಥ ಸುಮಾರು ಕಡೆ ಆಗಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು. ಕಾಂಗ್ರೆಸ್ನವರು ಅಪೋಸಿಷನ್ ಇನ್ನು ನೋಡಿ ಹೇಳಿದಾಗ 6 ಜನ ಆರಂಭ ಕಾಲಿಂಗ್ ಅಟೆನ್ಷನ್ ಅಲ್ಲಿ ನಿಮ್ಮ ಪಕ್ಷ ಶಾಸಕರು ಇದ್ರು. ಬಸನಗೌಡರು ಇದ್ದಾರೆ ಕಾಲಿಂಗ್ ಅಟೆನ್ಷನ್. ಬಸನಗೌಡರು ಗೊತ್ತಿದ್ರಲ್ಲ, ಯಾರು ನಮ್ಮವ್ರು ಇರ್ಲಿಲ್ಲ. ಅದನ್ನ ಇವತ್ತು ತಗೊಳ್ಳಿ ಸರ್ ದಯಮಾಡಿ. ಇಲ್ಲ ಕೆಲವರದೆಲ್ಲ ಬಿಟ್ಟೋಗಿದೆ. ಈಗ ಹರೀಶ್ ಪೂಂಜನೆಲ್ಲ ಬಿಟ್ಟೋಗಿದೆ. ಹಾಗಾಗಿ ಆ ಥರ ತಗೊಳ್ಳಿ. ನೆನ್ನೆ ಆಯ್ತು, ನೀವು ಆಗಿದ್ದಕ್ಕೆ ನಮ್ದೇನು ಇದಲ್ಲ. ಆದ್ರೆ ಚರ್ಚೆ ನಡೆದು ಅಧಿವೇಶನ ನಡಿಬೇಕೇ ವಿನ ಒಂದೇ ರೂಟಲ್ಲಿ ನಡೆಯೋದು ಸರಿಯಲ್ಲ. ಇಲ್ಲ, ಒಂದೇ ನೀವೇ ಅದನ್ನ ನಿಯಂತ್ರಣ ನೋಡಿ. ಬಿಲ್ ಪಾಸ್ ಆಗೋದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಸರಿ ಸರ್, ನಿಮ್ಮ ಜವಾಬ್ದಾರಿ ಇದೆ, ಎಲ್ಲರ ಜವಾಬ್ದಾರಿ ಕೂಡ ಇದೆ. ನಾವು ಬಿಲ್ ಪಾಸ್ ಮಾಡ್ಕೊಡಲ್ಲ ಅಂತ ಹೇಳಿದ್ವಿ. ಈ ಬಿಲ್ ನಮಗೂ ಅಲ್ಲ ನಿಮ್ಗೂ ಅಲ್ಲ, ರಾಜ್ಯದ ಜನತೆಗೆ ಬೇಕಾಗಿ ಮಾಡುವಂತ ಬಿಲ್. ಅದಕ್ಕೆ ನಾವೆಲ್ಲ ಅಧ್ಯಕ್ಷರೇ, ಈಗ ತಾವು ನಮಗೆಲ್ಲ ಏನೇನು ಆಯ್ತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದೀರಾ. ನಾನು ಯಾವ ಕಾರಣಕ್ಕೋಸ್ಕರ ನಾನು ಸಭೆ ನಡೆಸ್ತೆ ಅನ್ನೋದು. ಆದರೆ ನಮ್ಮ ಮುಂದೆ ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥದ್ದು, ಸ್ಪೀಕರ್ ಅವರ ಸ್ಥಾನದಲ್ಲಿ ಇದ್ದು ತಾವು ಏನು ಮಾತು ಕೊಡ್ತಿರೋ ಅದು 60% ಗ್ಯಾರಂಟಿ, 80% ಗ್ಯಾರಂಟಿ, 99 ಅಲ್ಲ 100% ಗ್ಯಾರಂಟಿ ಅಂತ ಇದ್ರೆ ಮಾತ್ರ ಆ ಸ್ಥಾನಕ್ಕೆ ಗೌರವ. ನಾವು ಕೂಡ ಅದೇ ರೀತಿ ನಡ್ಕೊಂತೀರಿ. ಈಗ ನೀವು ಒಂದ್ಸರಿ ಮಾತು ತಪ್ಪು ಆದ್ರೆ ಮುಂದೆ ಇದನ್ನ ರಿಪೀಟ್ ಆಗಬಾರ್ದು ಅನ್ನೋದು. ಈ ತರ ರಿಪೀಟ್ ಆದ್ರೆ ನಮಗೆ ಏನ್ ಭಾವನೆ ಬರ್ತಾರೆ, ನಾವು ಅವಾಗ 2 ಸರಿ ಬಂದು ನಿಮ್ಮ ಹತ್ರ ಕೇಳ್ಬೇಕಾಗ್ತದೆ, ಸರ್ ಗ್ಯಾರಂಟಿನಾ ಗ್ಯಾರಂಟಿನ ಕೇಳ್ಬೇಕಾಗ್ತದೆ. ಆ ತರ ಆಗ್ಬಾರ್ದು. ಪ್ರಜಾಪ್ರಭುತ್ವ ಇಲ್ಲಿ ನಿಮಗೂ ಗೊತ್ತಿದೆ. ನಾವೆಲ್ಲ ರೂಲಿಂಗ್ ಅಲ್ಲಿದ್ದಾಗ ನಾವ್ ಹೇಳ್ತಾನೆ ಇದ್ರಿ, ನಾವೇ ಕರೆಕ್ಟ್ 20 ವರ್ಷ ಅಂತ ಹೇಳಿದ್ರಿ ಇದ್ರ, ಅವರು ಹೇಳ್ತಾರೆ. ಅದರಿಂದ ಇದು ಡೆಮಾಕ್ರಸಿ. ಅಧ್ಯಕ್ಷರೇ, ತುಕ್ರಾಮ್ ಕೂತ್ಕೊಳ್ಳಿ. ತುಕ್ರಾಮ್ ಅವ್ರೆ, ತುಕ್ರಾಮ್ ಏನ್ ಮಾತಾಡ್ತೀರಿ ನೀವು? ಯಾಕೆ ಮಾತಾಡ್ತೀರಿ ಸುಮ್ಮನೆ? ಆಯ್ತು, ಎಲ್ಲ ಪ್ರತಿಯೊಂದೇ ಉತ್ತರ ಕೊಡ್ಲಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಅದಕ್ಕೆ ಎದ್ದೆದ್ದು ಮಾತಾಡುದಲ್ಲ. ಈಗ ಅಲ್ಲ, ಒಂದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಟ್ಬಿಡಿ. ಈಗ ನಾವೆಲ್ಲ ರೆಡಿ. ಅವ್ರೇನೇನು ಅಶೋಕ್ ಅವರೇ ಅಲ್ಲ ಪ್ರತಿಪಕ್ಷ
ನನ್ನ ವಿನಂತಿ ಆಯ್ತು, ತಮ್ಮ ನೀವು ಹತ್ರ, ಹೇಳಿದ್ದೀರಿ. ಇನ್ನು ಮುಂದೆ ಈ ತರ ಆಗ್ಬಾರ್ದು ಅನ್ನೋದು ನಮ್ಗೆ ಅರ್ಥ ಆಯ್ತು ನೋಡಿ. ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಅದು ಹೊರತು ಇದೇನು ಬೇಕಂತಲೇ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಬೇಕು, ಅವಮಾನ ಮಾಡಬೇಕು, ಆ ಉದ್ದೇಶ ಯಾವುದು ಕೂಡ ಇಲ್ಲ. ನಿಮ್ಗೆ ಅದು ಭಾವನೆ ಬರ್ಬೋದು ನಮ್ಮನ್ನು ಬಿಟ್ಟು ಮಾಡಿದ್ರು ಅಂತೇಳಿ. ಉದ್ದೇಶದಲ್ಲಿ ಎಲ್ಲಾ ಪಕ್ಷ ಶಾಸಕರು ಕಾದು ಕೂತ್ಕೊಂಡಿದ್ರು. ಅವ್ರ ಜಾಗದಲ್ಲಿ ನಾನಿದ್ದೆ ಏನಾಗ್ತಿತ್ತು ಅಂತೇಳಿ ಆ ಸಂದ ತಗೊಂಡು ತೀರ್ಮಾನ ಇದಿಲ್ಲ. ಸೊ ಅದು ಯಾವ್ದು ಆಗ್ಲಿಲ್ಲ, ಅದು ನಾವು ತಗೊಳ್ಳ. ಒಂದು ಸೆಕೆಂಡ್.